ಚುನಾವಣೆ ಹೊಸ್ತಿಲಲ್ಲಿ ಇರಬೇಕಾದ್ರೆ ಕಾಂಗ್ರೆಸ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಶಾಕ್ ಕೊಟ್ಟಿದೆ. ಬಾಕಿ ಇರುವ 1700 ಕೋಟಿ ತೆರಿಗೆಯನ್ನು ಪಾವತಿ ಮಾಡಿ. 1700 ಕೋಟಿ ರೂಪಾಯಿಗಳಷ್ಟು ತೆರಿಗೆಯನ್ನು ತಾವು ಬಾಕಿ ಉಳಿಸ್ಕೊಂಡಿದ್ದೀರಾ, ಇದನ್ನು ಈಗಲೇ ನೀವು ಪಾವತಿ ಮಾಡಬೇಕು. ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ರು, ಕಾಂಗ್ರೆಸ್ನ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ. ಯಾವುದೋ ಕಡಿಮೆ ಮೊತ್ತಕ್ಕೆ ದೊಡ್ಡ ಮೊತ್ತದ ಹಣ ಇರ್ತಕ್ಕಂಥ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ರು. ಜನ ಕೊಟ್ಟ ದೇಣಿಗೆ ಇತ್ತು, ಕಾರ್ಯಕರ್ತರ ಹಣ ಇತ್ತು, ಪಕ್ಷದ ಹಣ ಇತ್ತು. ಚುನಾವಣಾ ಪ್ರಚಾರ ಮಾಡೋಕ್ಕೂ ನಮಗೊಂದು ರೈಲ್ವೆ ಟಿಕೆಟ್ ಬುಕ್ ಮಾಡೋಕ್ಕೂ ಆಗ್ತಾ ಇಲ್ಲ, ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ ನಮಗೆ. ಇಷ್ಟೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ. ಇದು ಎದುರಾಳಿಗಳ ಕೈ ಕಾಲು ಕಟ್ಟು ಹಾಕ್ತಕ್ಕಂಥ ಒಂದು ಕಥೆ ಇದು ಅಂತ ಸೋನಿಯಾ ಗಾಂಧಿ ಆದಿಯಾಗಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ, ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲರೂ ಕೂಡ ಮಾತಾಡಿದರು. ಇದೀಗ ಇದರ ಬೆನ್ನಲ್ಲೇ ಕಾಂಗ್ರೆಸ್ಗೆ IT ಶಾಕ್ ಒಂದು ಎದುರಾಗಿದೆ. 1700 ಕೋಟಿ ರೂಪಾಯಿಗಳ ತೆರಿಗೆ ಪಾವತಿ ಮಾಡಿ ಸೂಚನೆ ಹೋಗಿದೆ. ಹೈಕೋರ್ಟ್ನಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿದ್ದಂಥ ಮನವಿಗೆ ಪುರಸ್ಕಾರ ಸಿಕ್ಕಲಿಲ್ಲ, ತಿರಸ್ಕೃತ ಆಯಿತದು. ಮನವಿ ತಿರಸ್ಕಾರದ ಬೆನ್ನಲ್ಲೇ IT ಸೆಲ್ ಏನು ಮಾಡಿದೆ, ಇದೀಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸನ್ನು ಜಾರಿ ಮಾಡಿದೆ. IT ನೋಟಿಸ್ಗೆ ಕಾಂಗ್ರೆಸ್ನ ನಾಯಕರು ಕೆಂಡಾಮಂಡಲಾಗಿದ್ದಾರೆ. IT ನೋಟಿಸ್ಗಳಿಗೆಲ್ಲ ನಾವು ಹೆದರಿಕೊಳ್ಳುವ ಮಾತೇ ಇಲ್ಲ. ಚುನಾವಣೆ ವೇಳೆ ನಮ್ಮ ಅಕೌಂಟು ಫ್ರೀಸ್ ಮಾಡಬೇಕು, ಇವರು ನಮ್ಮ ಹತ್ರ ಅಕಸ್ಮಾತ್ ತಪ್ಪಿ ಉಳಿದಿದ್ದರೆ ಆ ಹಣನೂ ವಸೂಲಿ ಮಾಡಿಕೊಂಡು ಚುನಾವಣೆ ವೇಳೆಗೆ ನಮ್ಮ ಕೈಗಳನ್ನು ಬರಿಗೈ ಮಾಡಿಬಿಡ್ಬೇಕು ಇವರು. ಇದಷ್ಟೇ ಇವರ ಉದ್ದೇಶ. ಬರಿಗೈ ಮಾಡಿ ಇವರು ಎಲೆಕ್ಷನ್ ಬರುವಂಥ ಪ್ಲಾನ್ ಇಟ್ಕೊಂಡಿದ್ದಾರೆ. ಈ ತರಹದ ನೋಟಿಸ್ಗೆ ನಾವು ಹೆದರಿಕೊಳ್ಳಲ್ಲ ಅಂತ ಇದೀಗ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ ವಿರುದ್ಧವಾಗಿ ಆದಾಯ ತೆರಿಗೆ ಇಲಾಖೆ ತನಿಖೆ ಕೂಡ ಮಾಡ್ತಾ ಇದೆ. ಇದು BJPಯ ಕುತಂತ್ರವಲ್ಲದೆ ಇನ್ನೇನು ಅಲ್ಲ ಅಂತ ಕೈ ನಾಯಕರು ಹೇಳ್ತಾ ಇದ್ದಾರೆ. 2017ರಿಂದಾನೂ ಕೂಡ ಬಡ್ಡಿ ಸಮೇತ ಬಾಕಿ ಇರುವ ತೆರಿಗೆಯನ್ನು ಪಾವತಿ ಮಾಡಬೇಕು ಅಂತ ಸೂಚನೆಯನ್ನು ಇದೀಗ ಕಾಂಗ್ರೆಸ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ. हम लोगों को जो नोटिसेज आए हैं, मैंने आपको बताया सीताराम केसरी जी के जमाने के हमारे 1993-94 के नोटिसेज हमारे को आए, सीताराम केसरी जी के जमाने के। और जब नोटिसेज पिछली बार आए थे, डिमांड कल हमारे पास में आया है 53 करोड़ का। सीताराम केसरी जी के जमाने के 53 करोड़ का डिमांड कांग्रेस का 1993-94 का कांग्रेस को आया। और टोटल पिछले इसी तरीके से उन लोगों ने 5 सालों का दिया है, 3 सालों का और वो बना रहे हैं। टोटल 1823 करोड़ की डिमांड कांग्रेस पार्टी से करी गई है। 1823 करोड़ का डिमांड इनकम टैक्स ने कांग्रेस पार्टी से किया है। तो आप ये सोचिए कि एक तरफ बीजेपी की जो वायलेशंस हैं उसको आंख बंद कर रहे हैं, और हमारे हिसाब से वो अगर वायलेशंस वही बात बीजेपी पे लगाया जाए तो 4600 करोड़ का बनता है। और कांग्रेस को गलत तरीके से फंसा करके, कांग्रेस को गलत तरीके से सीताराम केसरी जी के जमाने के एक चीज टाइम बार होती है, और ये 1993-94 की डिमांड 53.9 करोड़ मिलाकर के 1823 करोड़ का इन्होंने जो लगाया है, ये कहां की लेवल प्लेइंग फील्ड है और कहां का ये डेमोक्रेसी हमारे देश के अंदर हमारे बच गई। तो ये most of you know the electoral bond scam. Through the electoral bond scam, the BJP collected over 8,200 crores as donation. There were different routes. There was a prepaid bribe route, there was a post-paid bribe route, there was a post-raid group, Chanda Dhanda, raid, paid, and there was a shell company route. Today, our treasurer Ajay Makanji has analyzed the data that has available on the ECI website that has been filed by the BJP. He's used a high level programming language called R, and he will now disclose some sensational details of the accounts of the BJP, which shows the complete hypocrisy of the BJP, which is engaged in tax terrorism. ये कर आतंकवाद है और कुछ नहीं है. As most ಡೀಟೇಲ್ಸ್ ಕೊಡೋಕೆ ಇದೀಗ ಪ್ರಭು ಹಾದಿಮನಿ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಪ್ರಭು, ಕಾಂಗ್ರೆಸ್ಗೆ ಸುಮಾರು 1700 ಕೋಟಿ ರೂಪಾಯಿಗಳ ಇನ್ಕಮ್ ಟ್ಯಾಕ್ಸ್ ನೀವು ಕಟ್ಟಬೇಕು, ಬಾಕಿ ಇರೋದೆಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಅಜಯ್ ಮಾಕೇನ್ ಮತ್ತು ಜಯರಾಮ್ ರಮೇಶ್ ಎಲ್ಲ ಮಾತಾಡ್ತಾ ಇದ್ರು. ಸೀತಾರಾಮ್ ಕೇಸರಿ ಅವರ ಕಾಲದ ಟ್ಯಾಕ್ಸ್ ಕಥೆನ ಇವರು ಹೇಳ್ತಾ ಇದ್ದಾರೆ. ಅವತ್ತಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಸ್ವಲ್ಪ ಅವಧಿ ಮೀರಿದ್ದಂಥ ಒಂದು ಪ್ರಕರಣ, ಅದನ್ನಿಟ್ಕೊಂಡು 1700 ಕೋಟಿ ಹಾಕ್ತಾ ಇದ್ದಾರೆ ಇವರು. ಇದು BJPಗೆ ಅನ್ವಯಿಸ್ತಾ ಇಲ್ವಾ?
ಅವರು ಬಾಕಿ ಉಳಿಸ್ಕೊಂಡಿಲ್ವಾ? ಇನ್ಯಾರ್ದು ಟಚ್ಚೇ ಮಾಡ್ತಾ ಇಲ್ಲ ಇವರು, ನಮ್ಮದು ಮಾತ್ರ ಹೇಗೆ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕೂಡ ಅವ್ರು ಮಾತಾಡ್ತಾ ಇದ್ರು. ಓವರಾಲ್ ಆಗಿ ಕಾಂಗ್ರೆಸ್ ಏನು ಹೇಳಕ್ಕೆ ಹೊರಟಿದೆ ಇಲ್ಲಿ ಅಂತ. ನಿಜಕ್ಕೂ ರಮಾಕಾಂತ್, ಕಳೆದ ಕೆಲವು ದಿನಗಳ ಹಿಂದಷ್ಟೇ ಏನು ಕಾಂಗ್ರೆಸ್ನ ಅಕೌಂಟ್ಗಳನ್ನು ಜಪ್ತಿ ಮಾಡಲಾಗಿತ್ತು IT ಇಲಾಖೆಯವರಿಂದ. ಯಾಕಂತ ಹೇಳಿದ್ರೆ 9 ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡಲಾಗಿತ್ತು. ಸುಮಾರು 210 ಕೋಟಿ ದಂಡವನ್ನು ವಿಧಿಸಲಾಗಿತ್ತು. 2018 ಮತ್ತು 19ನೇ ಸಾಲಿನಲ್ಲಿ ಅವರು IT ರಿಟರ್ನ್ಸ್ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ. ಆಗಲೂ ಕೂಡ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಇದು ಆರ್ಥಿಕವಾದಂಥ ಭಯೋತ್ಪಾದನೆ, ನಮ್ಮ ಒಂದು ಹಣವನ್ನು ಕದೀತಾ ಇದೆ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಆಗಿ ಅನ್ನುವಂಥ ಆರೋಪವನ್ನು ನೇರವಾಗಿ ಮಾಡಿದ್ರು. ಈಗ ಅದೇ ರೀತಿ ಅದರ ಒಂದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿನ್ನೆ ದೆಹಲಿಯ ಹೈಕೋರ್ಟ್ನಲ್ಲಿ ಕಾಂಗ್ರೆಸ್ ಸಲ್ಲಿಸಿರುವಂಥ ಅರ್ಜಿ ವಜಾ ಆಯಿತು. ಯಾಕಂದರೆ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ತಡೆ ಹಿಡಿಬೇಕು, IT ಮಾಡ್ತಾ ಇರುವಂಥ ಪ್ರಕ್ರಿಯೆಯನ್ನು ತಡೆ ಹಿಡಿಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಅದು ವಜಾ ಆದ ಕೆಲವೇ ಗಂಟೆಗಳಲ್ಲಿ ಈಗ 1700 ಕೋಟಿ ತೆರಿಗೆಯನ್ನು ಪಾವತಿ ಮಾಡಬೇಕು. 2017ರಿಂದ ಇಲ್ಲಿವರೆಗಿನ ಒಂದು ದಂಡ ಆಗಿರ್ಬೋದು, ಅದಕ್ಕೆ ಬಡ್ಡಿ ಆಗಿರ್ಬೋದು, ಇದೆಲ್ಲವನ್ನು ಆ್ಯಡ್ ಮಾಡಿ 1700 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಖಂಡಿತವಾಗ್ಲೂ ಇದು ಅಚ್ಚರಿಗೆ ಕಾರಣ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಇದು ಯಾಕೆ ಬೇರೆ ಪಕ್ಷಗಳಿಗೆ ಅನ್ವಯ ಆಗ್ತಾ ಇಲ್ಲ ಅಂಥೇಳಿ. ಏಕೆಂದರೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 8200 ಕೋಟಿ BJPಯ ಖಾತೆಗೆ ಜಮೆ ಆಗಿದೆ. ಅದರ 92 ಏನು ಆ ಬ್ಯಾಂಕ್ ಖಾತೆಗಳು ಅಥವಾ ಮಾಲೀಕರು ಅವ್ರು ಯಾರು ಅದರ ಬಗ್ಗೆ ಮಾಹಿತಿನ IT ರಿಟರ್ನ್ಸ್ ಅವ್ರು ಕೇಳ್ತಾ ಇಲ್ಲ. ಬರೀ ಕಾಂಗ್ರೆಸ್ಸನ್ನು ಯಾಕೆ ಗುರಿ ಮಾಡ್ತಾ ಇದ್ದಾರೆ? ಜೊತೆಗೆ ಈ ಹಿಂದೆ ಕೆಲವೊಂದಿಷ್ಟು ಹಗರಣಗಳು ಬಯಲಾದಂಥ ಸಂದರ್ಭದಲ್ಲಿ BJP ನಾಯಕರ ಡೈರಿಗಳಲ್ಲಿ ಸಾಕಷ್ಟು ಹೆಸರುಗಳು ಉಲ್ಲೇಖ ಆಗಿದ್ವು. ಅದರ ಬಗ್ಗೆ ಯಾಕೆ IT ರಿಟರ್ನ್ಸ್ ಅವರು ತನಿಖೆನ ಮಾಡ್ತಿಲ್ಲ ಅಂತ ಹೇಳಿ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಬಟ್ ಈಗ 1700 ಕೋಟಿ ಲೆಕ್ಕವನ್ನು ಕೊಡೋಕ್ಕಾಗ್ತಿಲ್ಲ. ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ, ಅದರ ಜೊತೆಗೆ ನೋಟಿಸ್ ಕೊಟ್ಟಿಲ್ಲ, ಯಾವ ಕಾರಣ ಅಂತ ಕೊಟ್ಟಿಲ್ಲ, ದಾಖಲೆಗಳಿಲ್ಲ. ಹಾಗಾಗಿನೇ ಈಗ 1700 ಕೋಟಿ ಇಷ್ಟು ಮೊತ್ತ ಯಾಕೆ ಅಂಥೇಳಿ 90ರ ದಶಕದಲ್ಲಿ ಸುಮಾರು 6-7 ವರ್ಷಗಳ ಹಿಂದೆನೂ ಕೂಡ ಇದೇ ರೀತಿಯಾಗಿ ದಂಡ ಪಾವತಿ ಮಾಡುವಂಥ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ 14 ಲಕ್ಷ ರೂಪಾಯಿ ದಂಡವನ್ನು ಪಾವತಿ ಮಾಡಬೇಕಾಗಿತ್ತು. UPA ಸರ್ಕಾರದ ಅವಧಿಯಲ್ಲೂ ಕೂಡ ಇದೇ ರೀತಿ ಪ್ರಕ್ರಿಯೆ ಇತ್ತು ಅಂಥೇಳಿ. ಆದರೆ ಈಗ ಏಕಾಏಕಿ ಅದನ್ನು 100 ಕೋಟಿ ಮೊತ್ತಕ್ಕೆ ಹೆಚ್ಚಿಸಿರುವಂಥ ಹಿಂದಿನ ಉದ್ದೇಶ ಏನು ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಲೋಕಸಭೆ ಚುನಾವಣೆ ಹತ್ತಿರ ಬಂದಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಬೇಕು ಅಂತಲೇ ವಿಪಕ್ಷಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ IT ಮುಂದಿಟ್ಕೊಂಡು ಅಥವಾ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳನ್ನ ಮುಂದಿಟ್ಕೊಂಡು ವಿಪಕ್ಷಗಳನ್ನು ಆರ್ಥಿಕವಾಗಿ ದಿವಾಳಿ ಮಾಡುವಂತಹ ಕುತಂತ್ರವನ್ನು ಮಾಡ್ತಿದೆ ಅನ್ನುವಂಥ ಸ್ಪಷ್ಟ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಅದರ ಜೊತೆಗೆ ಈಗ BJP ಪ್ರತಿಯೊಂದು ಈಗ ಅವರಿಗೆ ಬಂದಂಥ ಒಂದು ದೇಣಿಗೆ ಸಂಗ್ರಹ ಆಗಿರ್ಬೋದು ಅಥವಾ ಅದಕ್ಕೆ ಕೊಟ್ಟಿರುವಂಥ ವ್ಯಕ್ತಿಗಳ ಹೆಸರನ್ನ ಅಥವಾ ಕಂಪನಿಗಳ ಹೆಸರನ್ನ ಯಾಕೆ ಇನ್ನೂ ಕೂಡ ಬಹಿರಂಗ ಮಾಡ್ತಾ ಇಲ್ಲ? ಇದೆಲ್ಲವೂ ಕೂಡ ಒಂದು ಕುತಂತ್ರದ ವ್ಯವಸ್ಥೆ, ಆರ್ಥಿಕವಾದಂಥ ಒಂದು ಭಯೋತ್ಪಾದನೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಹಾಗಾಗಿನೇ ಈಗ ಮೊನ್ನೆ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದರು, ಕಾಂಗ್ರೆಸ್ ನಾಯಕರು ಹೇಳಿದರು, ನಮಗೆ ಟ್ರೈನ್ ಟಿಕೆಟ್ ತೆಗೆದಕ್ಕೂ ಕೂಡ ಹಣ ಇಲ್ಲ ಮತ್ತು ಪಕ್ಷದ ಖರ್ಚಿಗೆ ಮತ್ತು ನಮ್ಮ ಪಕ್ಷಕ್ಕೋಸ್ಕರ ದುಡಿಯುವಂತರು ಕೂಡ ಸಂಬಳವನ್ನು ಕೊಡೋಕ್ಕಾಗ್ತಿಲ್ಲ ಅಂತೇಳಿ. ಹಾಗಾಗಿ ಇವೆಲ್ಲವನ್ನು ನೋಡ್ತಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದು, ಚುನಾವಣೆ ಹತ್ರ ಬಂದಂಥ ಸಂದರ್ಭದಲ್ಲಿ ಬೇಕು ಅಂತಾನೆ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಿಕೊಂಡು 5-6 ವರ್ಷಗಳಿಂದ ಇಲ್ಲದಂತಹ ಒಂದೊಂದೇ ಪ್ರಕ್ರಿಯೆಗಳನ್ನ ಈಗ IT ಇಲಾಖೆಯನ್ನು ಮುಂದಿಟ್ಕೊಂಡು ಕೇಂದ್ರ BJP ಸರ್ಕಾರ ಮಾಡ್ತಾ ಇದೆ. ಇದು ಕೇವಲ ಚುನಾವಣಾ ಉದ್ದೇಶಕ್ಕೋಸ್ಕರ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ ಆಗಿದೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.